ನಮಸ್ಕಾರ ಎಲ್ಲರಿಗೂ. ಮ್ಯೂಚುವಲ್ ಫಂಡ್ ಫಾರ್ ಬಿಗಿನರ್ಸ್ ಈ ವಿಡಿಯೋ ಸೀರೀಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಈ ವಿಡಿಯೋ ಸೀರೀಸ್ನಲ್ಲಿ ನಾವು ಮ್ಯೂಚುವಲ್ ಫಂಡ್ ಅಂದರೆ ಏನು, ಯಾವ್ಯಾವ ತರಹದ ಮ್ಯೂಚುವಲ್ ಫಂಡ್ಗಳಿರ್ತವೆ, ಎಲ್ಲೆಲ್ಲಿ ಈ ಮ್ಯೂಚುವಲ್ ಫಂಡ್ಗಳು ಹೂಡಿಕೆ ಮಾಡ್ತವೆ, ಹಾಗೂ ಈ ಮ್ಯೂಚುವಲ್ ಫಂಡ್ಗಳಿಗೆ ಸಂಬಂಧಿಸಿದಂತಹ ಪರಿಭಾಷೆಗಳನ್ನು ಕಲಿಯೋಣ. ಸರಿನಾ? ಈಗ ಮ್ಯೂಚುವಲ್ ಫಂಡ್ ಅಂದರೆ ಏನು ಅಂತ ಹೇಳುವ ಮೊದಲು ನಾನೊಂದು ಉದಾಹರಣೆಯನ್ನು ಕೊಡ್ತೇನೆ. ಆ ಉದಾಹರಣೆಯನ್ನು ಕೊಟ್ಟ ಮೇಲೆ ಮ್ಯೂಚುವಲ್ ಫಂಡ್ ಅಂದರೆ ಏನು ಅಂತ ಹೇಳ್ತೇನೆ. ಸರಿನಾ? ಈಗ ಇದು ನೀವು ಒಂದು ಮನೆಯನ್ನು ಕಟ್ಟಬೇಕು. ನೀವು ಮನೆಯನ್ನು ಕಟ್ಟಬೇಕಾದ್ರೆ ನಿಮಗೆ ಎರಡು ಆಯ್ಕೆಗಳಿರ್ತವೆ. ಒಂದು ಏನಂದರೆ ನೀವೇ ಸ್ವತಃ ನಿಂತು ಮನೆಯನ್ನು ಕಟ್ಟಿಸುವಂಥದ್ದು. ಆಯಿತಾ? ನೀವೇ ಸ್ವತಃ ನಿಂತು ಮನೆಯನ್ನು ಕಟ್ಟಿಸಬೇಕಾದ್ರೆ ಮೊದಲಿಗೆ ನಿಮ್ಮ ಹತ್ರ ಎಕ್ಸ್ಪೀರಿಯನ್ಸ್ ಇರಬೇಕು ಅಲ್ವಾ, ಅನುಭವ ಇರಬೇಕು. ಮನೆ ಕಟ್ಟಿ ಇಲ್ಲ ಮನೆ ಕಟ್ಟುವುದು ಹೇಗಂತ ಗೊತ್ತಿರಬೇಕು. ಎರಡನೇದು ನಿಮ್ಮ ಹತ್ರ ಸಮಯ ಇರಬೇಕು. ಬೆಳಗ್ಗೆಯಿಂದ ನಿಂತು ಸಂಜೆಯ ತನಕ ಮನೆಯನ್ನು ಕಟ್ಟಿಸಲಿಕ್ಕೆ ಸಮಯ ಇರಬೇಕು. ಮೂರನೇದಾಗಿ ಮನೆಗೆ ಯಾವ್ಯಾವ ತರಹದ ಸಾಮಗ್ರಿಗಳನ್ನು ಬಳಸಿದರೆ ಒಳ್ಳೆಯದು, ಎಲ್ಲಿ ಇವು ಚೀಪ್ ರೇಟಿಗೆ ಸಿಗ್ತವೆ, ಯಾವ ರೀತಿಯ ಮಣ್ಣು ಅಥವಾ ಹೊಯ್ಗೆಯನ್ನು ತಗೊಳ್ಬೇಕು, ಯಾವ ಪೇಂಟನ್ನು ತಗೊಳ್ಬೇಕು, ಇದನ್ನು ಮಾಡಲಿಕ್ಕೆ ಜನರನ್ನು ಎಲ್ಲಿಂದ ತರಬೇಕು, ಜನರಿಗೆ ಎಷ್ಟು ಸಂಬಳ ಕೊಡಬೇಕು, ಯಾವ್ಯಾವ ಕಂಪನಿಯ ಪ್ಲಂಬಿಂಗ್ ಎಕ್ವಿಪ್ಮೆಂಟನ್ನು ತಗೊಳ್ಬೇಕು, ಯಾವ ಕಂಪನಿಯ ಸ್ವಿಚ್ಗಳನ್ನು ತಗೊಳ್ಬೇಕು, ಬಾತ್ರೂಮ್ ಎಲ್ಲಿ ಬರಬೇಕು, ಬೆಡ್ರೂಮ್ ಎಲ್ಲಿರಬೇಕು, ಯಾವ ಕಬ್ಬಿಣ ಅಥವಾ ಬೇರೆ ಮೆಟೀರಿಯಲ್ ಉಪಯೋಗಿಸ್ಬೇಕು, ಇದೆಲ್ಲ ನಿಮ್ಗೆ ಗೊತ್ತಿರಬೇಕು ಅಲ್ವಾ? ಈಗ ನಿಮಗೆ ಗೊತ್ತಿದೆ ಅಂತ ಆದರೆ, ನಿಮ್ಮ ಹತ್ರ ಸಮಯ ಇದೆ ಅಂತ ಆದರೆ ನೀವು ಕಟ್ಬೋದು. ನಿಮಗೆ ಗೊತ್ತಿಲ್ಲ ಅಂತಾಗಿ ನೀವು ಕಟ್ಟಲಿಕ್ಕೆ ಹೋದರೆ ನಿಮ್ಗೆ ಏನು ಮಾಡ್ತಾರೆ ಅಂದರೆ ಬೇರೆ ಜನರು ಸ್ವಲ್ಪ ಇನ್ಫ್ಲೂಯೆನ್ಸ್ ಮಾಡಲಿಕ್ಕೆ ನೋಡ್ತಾರೆ. ಕೆಲವರು ಹೇಳ್ತಾರೆ ಈ ಇಟ್ಟಿಗೆಯನ್ನು ತಗೊಳ್ಳಿ, ಈ ಕಂಪನಿದು ತಗೊಳ್ಳಿ, ಇದು ಚೆನ್ನಾಗಿದೆ, ಅಥವಾ ಈ ಫ್ಯಾಕ್ಟ್ರಿಯಿಂದ ತಗೊಳ್ಳಿ ಚೆನ್ನಾಗಿದೆ ಅಂತಾರೆ. ಕೆಲವರು ಹೇಳ್ತಾರೆ ಈ ಬಣ್ಣ ಹಾಕಿ ಚೆನ್ನಾಗಿ ಕಾಣ್ತದೆ, ನೀಲಿ ಬಣ್ಣ ಬೇಡ, ಕಪ್ಪು ಬಣ್ಣ ಬೇಡ, ಹಸಿರು ಬಣ್ಣ ಹಾಕಿ, ಗುಲಾಬಿ ಬಣ್ಣ ಹಾಕಿ ಚೆನ್ನಾಗಿ ಕಾಣ್ತದೆ. ಹೀಗೆ ನಿಮಗೆ ಇನ್ಫ್ಲೂಯೆನ್ಸ್ ಮಾಡೋರು ಇರ್ತಾರೆ ಅಲ್ವಾ? ನೀವು ಅವರ ಮಾತುಗಳನ್ನು ಕೇಳಿ ಮನೆಯನ್ನು ಕಟ್ಟಿದರೆ ಒಳ್ಳೆಯದೂ ಆಗಬಹುದು, ಕೆಟ್ಟದ್ದು ಕೂಡ ಆಗಬಹುದು. ಹೌದಾ? ಸರಿ, ಇದು ಒಂದು ಆಯ್ಕೆ. ಆದರೆ ಇನ್ನೊಂದು ಆಯ್ಕೆ, ನೀವು ಕಾಂಟ್ರಾಕ್ಟರಿಗೆ ನಿಮ್ಮ ಮನೆಯನ್ನು ಕಟ್ಟಲಿಕ್ಕೆ ಒಂದು ಕಾಂಟ್ರಾಕ್ಟನ್ನು ಕೊಡುವಂಥದ್ದು. ಕಾಂಟ್ರಾಕ್ಟರ್ ಅಂದರೆ ಸಿವಿಲ್ ಇಂಜಿನಿಯರ್. ಇವರಿಗೆ ಈ ಮನೆಯನ್ನು ಕಟ್ಟಿ ಅನುಭವ ಇರ್ತದೆ. ಎಲ್ಲೆಲ್ಲಿಂದ ಯಾವ್ಯಾವ ಸಾಮಗ್ರಿಗಳನ್ನು ತಗೊಳ್ಬೇಕು, ಎಷ್ಟೆಷ್ಟು ತಗೊಳ್ಬೇಕು, ಎಷ್ಟು ಅದರ ಸರಿಯಾದ ರೇಟ್, ಎಲ್ಲಿ ಜನರು ಸಿಗ್ತಾರೆ, ಯಾವ ಜನರು ಒಳ್ಳೆಯವರು, ಯಾರು ಸಮಯಕ್ಕೆ ಸರಿಯಾಗಿ ಬರ್ತಾರೆ, ಇದೆಲ್ಲದೂ ಗೊತ್ತಿರ್ತದೆ. ಸೊ ಇದನ್ನೆಲ್ಲ ಅವರು ಬಳಸ್ಕೊಂಡು, ಈ ಜ್ಞಾನವನ್ನು ಬಳಸ್ಕೊಂಡು ಅವರು ನಿಮಗೆ ಒಂದು ಮನೆಯನ್ನು ಕಟ್ಟಿಕೊಡ್ತಾರೆ. ಅವರು ನಿಮಗೆ ಮನೆಯನ್ನು ಕಟ್ಟಿಕೊಟ್ಟಿದ್ದಕ್ಕೆ ಸ್ವಲ್ಪ ದುಡ್ಡನ್ನು ಅವರು ತಗೊಳ್ತಾರೆ. ಆಯಿತಾ? ಅವರ ಫೀಸ್ ಅಂತ ಹೇಳ್ಬೋದು, ನಾವು ಅದನ್ನು ಹೇಳ್ಬೋದು. ನೀವೇ ಕಟ್ಟಿದ್ರೆ ನಿಮಗೆ ಚೀಪ್ ಆಗ್ತಿತ್ತು, ನೀವು ಇವರ ಮೂಲಕ ಕಟ್ಟಿದ್ರಿಂದ ಇವರಿಗೆ ಫೀಸನ್ನು ಕೊಡಬೇಕಾಗ್ತದೆ ಅಲ್ವಾ? ಆದರೆ ನಿಮ್ಮ ಕೆಲಸ ಸರಿಯಾಗಿ ಸಾಗ್ತದೆ. ನಿಮಗೆ ಬೆಳಗ್ಗೆಯಿಂದ ಸಂಜೆ ಬೇರೆ ಕೆಲಸ ಇದ್ದರೆ ನೀವು ಅದನ್ನು ಮಾಡ್ಕೊಳ್ಬೋದು. ಇವರ ಕೆಲಸ ಇದೇ ಆದ್ದರಿಂದ ಇವರು ನಿಮ್ಮ ಮನೆ ಕೆಲಸವನ್ನು ಮಾಡ್ತಾರೆ, ಮನೆಯನ್ನು ಕಟ್ಟುವಂತಹ ಕೆಲಸವನ್ನು ಮಾಡ್ತಾರೆ. ಸರಿನಾ? ಈ ಉದಾಹರಣೆ ನಿಮಗೆ ಅರ್ಥ ಆಗಿದೆ ಅಂತ ಹೇಳಿ ತಿಳ್ಕೊಂಡಿದ್ದೇನೆ. ಇದನ್ನೇ ನಾನು ಮ್ಯೂಚುವಲ್ ಫಂಡಿಗೆ ಬಳಸ್ತೇನೆ. ಆಯಿತಾ? ಇದು ನೀವು ನಿಮ್ಮ ಹತ್ರ ಹಣ ಇದೆ,
ನಿಮ್ಮ ಹತ್ರ ಹಣ ಇದೆ. ಈ ಹಣವನ್ನು ನೀವು ಎಲ್ಲಾದರೂ ಹೂಡಿಕೆ ಮಾಡಬೇಕು ಅಂತ ಬಯಸ್ತಾ ಇದ್ದೀರಿ, ಸರಿನಾ? ನೀವು ಸ್ವಲ್ಪ ರಿಸರ್ಚ್ ಮಾಡಿದ ಮೇಲೆ ಸ್ಟಾಕ್ಗಳನ್ನು ಅಥವಾ ಶೇರ್ಸ್ಗಳನ್ನು ಖರೀದಿ ಮಾಡುವ ಒಂದು ಆಲೋಚನೆಗೆ ಬರ್ತೀರಿ. ಆದರೆ ಶೇರ್ಸ್ಗಳನ್ನು ಖರೀದಿ ಮಾಡಬೇಕು ಅಂತ ಆದರೆ ನೀವು ತುಂಬ ಕಲಿಬೇಕಾಗ್ತದೆ. ಯಾವ ಕಂಪನಿಯ ಶೇರ್ಗಳಿಗೆ ಹಾಕಬೇಕು, ಯಾವ ಕಂಪನಿಗೆ ಯಾವಾಗ ಹಾಕಿದರೂ ಒಳ್ಳೆಯದು, ಎಷ್ಟು ಶೇರ್ಗಳನ್ನು ಕೊಂಡುಕೊಂಡ್ರೆ ಒಳ್ಳೆಯದು, ಎಲ್ಲಿಯ ತನಕ ಬಂದಾಗ ಮಾರಬೇಕು, ಹಾಗೂ ಯಾವ್ಯಾವ ಕಂಪನಿ ಒಳ್ಳೆಯದು, ಯಾವ್ಯಾವ ಕಂಪನಿ ಕೆಟ್ಟದು, ಇದನ್ನೆಲ್ಲ ನೀವು ಓದಿ ತಿಳ್ಕೊಳ್ಬೇಕಾಗ್ತದೆ. ಇದನ್ನು ತಿಳ್ಕೊಂಡ ಮೇಲೆ ನೀವು ಹೂಡಿಕೆಯನ್ನು ಮಾಡಬಹುದು. ಹೂಡಿಕೆ ಮಾಡಿ ಇದನ್ನು ನೋಡ್ತಾ ಇರಬೇಕಾಗ್ತದೆ. ನೀವು ಮೇಲ್ ಹೋಯ್ತಾ, ಕೆಳಗೆ ಹೋಯ್ತಾ, ಎಷ್ಟು ಮೇಲ್ ಹೋಯ್ತು, ಎಷ್ಟು ಕೆಳಗೆ ಬಂತು, ಮಾರಬೇಕಾ ಇಟ್ಕೊಳ್ಬೇಕಾ, ಈ ನಿರ್ಧಾರಗಳನ್ನು ಮಾಡ್ತಾ ಇರಬೇಕಾಗ್ತದೆ, ಸರಿನಾ? ಇನ್ನು ನೀವು ಸ್ಟಾಕ್ ಮಾರ್ಕೆಟ್ನಲ್ಲಿ ಹೂಡಿಕೆ ಮಾಡಬೇಕು ಅಂತ ಹೇಳಿ ನಿರ್ಧಾರ ತಗೊಂಡಿದ್ದೀರಿ ಅಂತ ಹೇಳಿ ಕೆಲವರಿಗೆ ಗೊತ್ತಾದರೆ ಅವರು ನಿಮಗೆ ಸಲಹೆಗಳನ್ನು ಕೊಡ್ಲಿಕ್ಕೆ ಶುರು ಮಾಡ್ತಾರೆ. ನೋಡಿ, ಈ ಕಂಪನಿಯ ಶೇರ್ ಇನ್ನೊಂದು ಸ್ವಲ್ಪ ದಿನದಲ್ಲಿ ಮೇಲೆ ಹೋಗ್ತದೆ, ಶೇರಿನ ದರ ಮೇಲೆ ಹೋಗ್ತದೆ, ಇದರಲ್ಲಿ ಹಾಕಿ ಅಂತೇಳಿ ಹೇಳ್ತಾರೆ. ಮತ್ತೊಬ್ಬರು ಮತ್ತೊಂದು ಕಂಪನಿಗೆ ಹಾಕಿ ಅಂತ ಹೇಳ್ತಾರೆ. ಹೀಗೆ ಹಲವಾರು ಜನರು ಹಲವಾರು ಸಲಹೆಗಳನ್ನು ನಿಮಗೆ ಕೊಡ್ತಾರೆ. ಕೆಲವರ ಸಲಹೆಗಳು ಹಾಗೂ ಸಲಹೆಗಳ ಪ್ರಕಾರ ದರ ಮೇಲೆ ಹೋಗ್ಬೋದು, ಆದರೆ ಇನ್ನೂ ಕೆಲವರು ಹೇಳಿದ್ದೆಲ್ಲ ಉಲ್ಟಾ ಆಗ್ತದೆ, ವಿರುದ್ಧ ಆಗ್ತದೆ. ಸೊ ನೀವೆಲ್ಲಾದರೂ ಬೇರೆಯೊಬ್ಬರು ಹೇಳಿದ್ದನ್ನು ಕೇಳಿಕೊಂಡು ಹೂಡಿಕೆ ಮಾಡಿ ಅದೆಲ್ಲಾದರೂ ಕೆಳಗೆ ಹೋದರೆ, ಶೇರಿನ ದರ ಕೆಳಗೆ ಹೋದರೆ ನಿಮಗೆ ಲಾಸ್ ಆಗ್ತದೆ ಅಲ್ವಾ? ಸೊ ರಿಸ್ಕ್ ಇರ್ತದೆ. ಸೊ ಈ ರಿಸ್ಕನ್ನು ಕಮ್ಮಿ ಮಾಡಲಿಕ್ಕೆ ಹಾಗೂ ನಿಮ್ಮ ಸಮಯವನ್ನು ಉಳಿಸ್ಕೊಳ್ಳಿಕ್ಕೆ ನೀವು ಏನು ಮಾಡಬಹುದು ಅಂದರೆ ಇನ್ನೊಂದು ಆಯ್ಕೆಗೆ ಹೋಗ್ಬೋದು. ಅದೇನೆಂದರೆ, ನೀವು ನಿಮ್ಮ ಹಣವನ್ನು, ದುಡ್ಡನ್ನು ಮ್ಯೂಚುವಲ್ ಫಂಡಿಗೆ ಹಾಕಬಹುದು. ಮ್ಯೂಚುವಲ್ ಫಂಡ್ ಕಂಪನಿಗಳಲ್ಲಿ ಒಬ್ಬರು ಮ್ಯಾನೇಜರ್ ಇರ್ತಾರೆ. ಅವರು ಈ ಏರಿಯಾದಲ್ಲಿ ಎಕ್ಸ್ಪರ್ಟ್, ತುಂಬ ಅನುಭವ ಇರುವವರು. ಅವರಿಗೆ ಯಾವ್ಯಾವ ಸ್ಟಾಕ್ಗಳಲ್ಲಿ ಹೂಡಿಕೆ ಮಾಡಬೇಕು, ಯಾವುದರಲ್ಲಿ ಮಾಡಬಾರ್ದು, ಯಾವಾಗ ಮಾಡಬೇಕು, ಎಷ್ಟು ಹಾಕಬೇಕು, ಎಷ್ಟು ತೆಗಿಬೇಕು, ಯಾವಾಗ ತೆಗಿಬೇಕು, ಇವೆಲ್ಲವೂ ಇವ್ರಿಗೆ ಗೊತ್ತಿರ್ತದೆ. ಸೊ ನೀವೇನು ಮಾಡ್ತೀರಿ, ನಿಮ್ಮ ಹಣವನ್ನು ಇವ್ರಿಗೆ ಕೊಡ್ತೀರಿ. ಹಾಗೂ ಇವರು ಏನು ಮಾಡ್ತಾರೆ, ಇವರು ರಿಸರ್ಚ್ ಮಾಡಿ ಯಾವ್ಯಾವ ಕಂಪನಿಯಲ್ಲಿ ಹೂಡಿಕೆ ಮಾಡಬೇಕೋ ಆ ಕಂಪನಿಯಲ್ಲಿ ನಿಮ್ಮ ಹಣವನ್ನು ಹಾಕ್ತಾ ಬರ್ತಾರೆ. ಆಯಿತಾ? ಇವರು ಈ ರಿಸರ್ಚನ್ನು ಮಾಡಿ ಹಣವನ್ನು ಹಾಕಿದ್ದಕ್ಕೆ ನಿಮ್ಮ ಹತ್ರ ಸ್ವಲ್ಪ ಫೀಸ್ ಅಥವಾ ಕಮಿಷನನ್ನು ತಗೊಳ್ತಾರೆ. ಹೇಗೆ ಮನೆಯನ್ನು ಕಟ್ಟಿದ್ದಕ್ಕೆ ಕಾಂಟ್ರಾಕ್ಟರ್ ಫೀಸನ್ನು ತಗೊಂಡಿದ್ರು, ಹಾಗೆ ಇವರು ನಿಮ್ಮಿಂದ ಸ್ವಲ್ಪ ಫೀಸನ್ನು ತಗೊಳ್ತಾರೆ. ಸೊ ಅದರಿಂದನೇ ಇವರ ಜೀವನ ನಡೆಯುವಂಥದ್ದು, ಸರಿನಾ? ಸೊ ಮ್ಯೂಚುವಲ್ ಫಂಡ್ ಅಂದರೆ ಹೀಗೆ. ಮ್ಯೂಚುವಲ್ ಫಂಡ್ ಕೆಲಸ ಮಾಡುವಂಥದ್ದು ಹೀಗೆ. ಇವರು ನಮ್ಮ ಹಣವನ್ನು ತಗೊಂಡು ಬೇರೆ ಕಂಪನಿಯಲ್ಲಿ ಹೂಡಿಕೆ ಮಾಡಿ ಆ ಹಣವನ್ನು ಜಾಸ್ತಿ ಮಾಡಿಸಿ ನಮಗೆ ವಾಪಸ್ ಕೊಡ್ತಾರೆ. ಅದಕ್ಕೆ ಸ್ವಲ್ಪ ಫೀಸನ್ನು ಅವರು ತಗೊಳ್ತಾರೆ, ಸರಿನಾ? ಈಗ ಒಂದು ಸನ್ನಿವೇಶವನ್ನು ತಗೊಳ್ತೇನೆ. ನೀವು 2024ನೇ ಇಸ್ವಿಯಲ್ಲಿ ಈ ಮನೆಯನ್ನು ಕಟ್ಟಿದ್ರಿ ಅಂತ ಮಾಡಿ. ಈ ಮನೆಯನ್ನು ಕಟ್ಟಲಿಕ್ಕೆ ನಿಮಗೆ 50 ಲಕ್ಷ ರೂಪಾಯಿ ಬೇಕಾಯಿತು ಅಂತ ಹೇಳಿ ತಿಳ್ಕೊಳ್ಳಿ, ಸರಿನಾ? 2 ವರ್ಷ ಆದಮೇಲೆ ನಿಮಗೆ ಈ ಮನೆ ಮಾರಬೇಕು ಅಂಥೇಳಿ ಅನ್ನಿಸಿದರೆ ನೀವು ಏನು ಮಾಡಬಹುದು, ಮನೆ ಮಾರಾಟಕ್ಕಿದೆ ಅಂಥೇಳಿ
ಹೇಳಬಹುದು. ಹೇಳಿದಾಗ ಎರಡು ಸನ್ನಿವೇಶಗಳು ಬರ್ಬೋದು. ಒಂದು ಏನಂದರೆ, ಜನರು ನೀವು ಎಷ್ಟು ಹಣಕ್ಕೆ ಕಟ್ಟಿದ್ರಿ ನೋಡಿ ಮನೆ, ಅದಕ್ಕಿಂತ ಕಮ್ಮಿ ರೇಟಿಗೆ ಕೇಳಬಹುದು. ನೀವು 50 ಲಕ್ಷ ರೂಪಾಯಿ ಕೊಟ್ಟು ಕಟ್ಟಿದ್ರಿ, ಆದರೆ ಲ್ಯಾಂಡಿನ ಬೆಲೆ ಕಮ್ಮಿ ಆಗಿರಬಹುದು, ಅಥವಾ ಸಾಮಗ್ರಿಗಳು ಸ್ಟೇನ್ಲೆಸ್ ಸ್ಟೀಲ್ ಸ್ಟೀಲ್ ಕಂಬಿಗಳ ರೇಟ್ ಕಮ್ಮಿ ಆಗಿರ್ಬೋದು, ಪೇಂಟಿನ ರೇಟ್ ಕಮ್ಮಿ ಆಗಿರ್ಬೋದು, ನೀವು ಕಟ್ಟಿದಂತಹ ಮನೆಯ ಡಿಸೈನ್ ಜನರಿಗೆ ಇಷ್ಟ ಆಗದೆ ಇರ್ಬೋದು. ಸೊ ಅವ್ರು ಏನು ಮಾಡ್ತಾರೆ, ನಾವು ಈ ಮನೆಗೆ 40 ಲಕ್ಷ ರೂಪಾಯಿ ಮಾತ್ರ ಕೊಡಲಿಕ್ಕೆ ತಯಾರಿದ್ದೇವೆ ಅಂತೇಳಿ ಹೇಳ್ತಾರೆ. ನೀವು ಕೊಟ್ಟಿದ್ದು ಇಷ್ಟು, ನೀವು ಇಷ್ಟು ಕೊಟ್ಟು ಕಟ್ಟಿದ್ರಿ, ಆದರೆ ನಿಮಗೆ ಜನರು ಕೊಡಲಿಕ್ಕೆ ತಯಾರಿರುವಂಥದ್ದು ಇಷ್ಟು. ಇದೊಂದು ಸನ್ನಿವೇಶ ಆದರೆ, ಇನ್ನೊಂದು ಸನ್ನಿವೇಶ ಈ ರೀತಿ ಇರ್ಬೋದು. 2024ರಲ್ಲಿ ಇಷ್ಟು ಕೊಟ್ಟು ಕಟ್ಟಿದ್ರಿ, 2 ವರ್ಷದಲ್ಲಿ ಲ್ಯಾಂಡ್ ರೇಟ್ ಎಲ್ಲ ಜಾಸ್ತಿ ಆಯಿತು, ಕಬ್ಬಿಣದ ರೇಟ್ ಕೂಡ ಜಾಸ್ತಿ ಆಯಿತು, ಎಲ್ಲ ಕನ್ಸ್ಟ್ರಕ್ಷನಿನ ಸಾಮಗ್ರಿಗಳ ರೇಟ್ ಜಾಸ್ತಿ ಆಯಿತು ಅಂತ ಮಾಡಿ. ಆವಾಗ ನೀವು 60 ಲಕ್ಷ ರೂಪಾಯಿಗೆ ಮಾರಲಿಕ್ಕೆ ರೆಡಿ ಇದ್ದೀರಿ ಅಂದರೆ ಜನರು ಕೊಂಡ್ಕೊಳ್ಳಿಕ್ಕೆ ರೆಡಿ ಇರಬಹುದು. ಆಯಿತಾ? ಸೊ 10 ಲಕ್ಷ ರೂಪಾಯಿ ನೀವು ಜಾಸ್ತಿ ಹೇಳಿದರೂ ಜನ ಕೊಂಡುಕೊಳ್ಳಿಕ್ಕೆ ರೆಡಿ ಇರಬಹುದು. ಸರಿನಾ? ಸೊ ಈ ಸನ್ನಿವೇಶವೂ ಬರಬಹುದು, ಈ ಸನ್ನಿವೇಶ ಕೂಡ ಬರಬಹುದು, ನಮ್ಗೆ ಗೊತ್ತಿಲ್ಲ ಏನಾಗ್ತದೆ ಅಂತೇಳಿ. ಆದರೆ ನೀವು ಕಾಂಟ್ರಾಕ್ಟರಿಗೆ ಕೊಟ್ಟ ಹಣ ಕೊಟ್ಟಾಗಿದೆ. ನೀವು ಕಾಂಟ್ರಾಕ್ಟರಿಗೆ ಕೊಡುವಂತಹ ಹಣ ಕೊಡಲೇಬೇಕು. ನೀವು ಕಮ್ಮಿ ಯಾರು ಸಿಗಲಿ, ಜಾಸ್ತಿ ಯಾರು ಸಿಗಲಿ ಮುಂದೆ, ಅದೆಲ್ಲ ನಿಮ್ಗೆ ಗೊತ್ತಿರೋದಿಲ್ಲ ಅಲ್ವಾ? ನೀವು ಹಣವನ್ನು ಕಾಂಟ್ರಾಕ್ಟರಿಗೆ ಕೊಡಲೇಬೇಕಾಗ್ತದೆ. ಹಾಗೆಯೇ ಇಲ್ಲಿ ಮ್ಯೂಚುವಲ್ ಫಂಡಲ್ಲಿ ನೀವು 2024ನೇ ಇಸ್ವಿಯಲ್ಲಿ 50 ಲಕ್ಷ ರೂಪಾಯಿ ಹಾಕಿದ್ರಿ ಅಂತ ಮಾಡಿ. ಆಯಿತಾ? 50 ಲಕ್ಷ ರೂಪಾಯಿ 2024ನೇ ಇಸ್ವಿಯಲ್ಲಿ ನೀವು ಮ್ಯೂಚುವಲ್ ಫಂಡಲ್ಲಿ ಹಾಕಿದ್ರಿ. 2 ವರ್ಷ ಬಿಟ್ಟು 2026ನೇ ಇಸ್ವಿಯಲ್ಲಿ ನೀವು ಹಾಕಿದಂತಹ ಹಣ ಕಮ್ಮಿಯೂ ಆಗಿರಬಹುದು, ಜಾಸ್ತಿಯೂ ಆಗಿರಬಹುದು. ಸರಿನಾ? 50 ಲಕ್ಷ ಹಾಕಿದ್ದು 40 ಲಕ್ಷ ಕೂಡ ಆಗಿರಬಹುದು, 60 ಕೂಡ ಆಗಿರ್ಬೋದು, ನಮ್ಗೆ ಗೊತ್ತಿಲ್ಲ. ಆಯಿತಾ? ಮ್ಯೂಚುವಲ್ ಫಂಡ್ ಅಂದರೆ ಬೇರೆ ಬೇರೆ ಕಡೆ ಹೂಡಿಕೆ ಮಾಡ್ತಾರೆ, ಇದ್ರ ಬಗ್ಗೆ ಮುಂದೆ ಕಲಿತೇವೆ. ಎಲ್ಲಿ ಹೂಡಿಕೆ ಮಾಡಿದ್ದಾರೆ ನಮ್ಗೆ ಗೊತ್ತಿರೋದಿಲ್ಲ. ಸೊ ಎಲ್ಲಾದರೂ ಸರಿಯಾಗಿ ಹೂಡಿಕೆ ಮಾಡದೇ ಇದ್ದರೆ ಕಮ್ಮಿ ಆಗಬಹುದು, ಸರಿಯಾಗಿ ಮಾಡಿದರೆ ಜಾಸ್ತಿ ಆಗ್ಬೋದು. ಸೊ ಈ ಎರಡೂ ಸನ್ನಿವೇಶಗಳು ಬರಬಹುದು, ಅಂದರೆ ಎರಡರಲ್ಲಿ ಯಾವುದಾದ್ರೂ ಆಗಬಹುದು. ಆದರೆ ನಿಮಗೆ ಇಲ್ಲಿ ಲಾಸ್ ಆಯಿತು ಅಂಥೇಳಿ ನೀವು ಮ್ಯೂಚುವಲ್ ಫಂಡ್ ಅವರಿಗೆ ಅವರ ಫೀಸ್ ಕೊಡೋದಿಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅವರು ಅವರ ಫೀಸನ್ನು ತಗೊಳ್ತಾರೆ. ಆಯಿತಾ? ರೇಟ್ ಅಂದರೆ ನೀವು ಹಾಕಿದಂತಹ ಹಣ ಜಾಸ್ತಿ ಆದರೂ ಆಗಲಿ ಕಮ್ಮಿ ಆದರೂ ಆಗಲಿ ಅವ್ರಿಗೆ ಕೊಡುವಂತಹ ಫೀಸ್ ಕೊಡಲೇಬೇಕು. ಅರ್ಥ ಆಯ್ತಾ? ಸರಿ, ಈಗ ಮ್ಯೂಚುವಲ್ ಫಂಡ್, 2 ಪದಗಳು, ಮ್ಯೂಚುವಲ್ ಹಾಗೂ ಫಂಡ್. ಏನು ಇವುಗಳ ಅರ್ಥ, ಇದನ್ನು ನೋಡೋಣ. ಮೊದಲಿಗೆ ಮ್ಯೂಚುವಲ್ ಅಂದರೆ ಏನು ಅಂತ ನೋಡೋಣ. ಮ್ಯೂಚುವಲ್ ಅಂದರೆ ಪರಸ್ಪರ ಅಂತ ಅರ್ಥ ಬರ್ತದೆ. ಸರಿನಾ? ಮ್ಯೂಚುವಲ್ ಅಂದರೆ ಏನು ಅರ್ಥ ಅಂದರೆ, ಈ ಮ್ಯೂಚುವಲ್ ಫಂಡಿನ ಕಂಪನಿ ಉಂಟಲ್ಲ, ಹಲವಾರು ಜನರ ಹತ್ತಿರ ಅವರ ಹಣವನ್ನು ಕೇಳಿ ತಗೊಂಡು ಸಂಗ್ರಹ ಮಾಡಿ ಆಮೇಲೆ ಇದರಿಂದ ಬೇರೆ ಬೇರೆ ಕಡೆ ಹೂಡಿಕೆ ಮಾಡ್ತಾರೆ. ಇದಕ್ಕೆ ಮ್ಯೂಚುವಲ್ ಅಂತೇಳಿ ಹೇಳ್ತೇವೆ. ಆಯಿತಾ? ಇವ್ರೇನು ಮಾಡ್ತಾರೆ, ಲಕ್ಷಾಂತರ ಜನರ ಹತ್ರ ದುಡ್ಡನ್ನು ಕೇಳ್ತಾರೆ. ನೋಡಿ, ನಾವು ಹೀಗೊಂದು ಮ್ಯೂಚುವಲ್ ಫಂಡನ್ನು ಮಾಡಬೇಕಂತಿದ್ದೇವೆ, ನೀವು ಹೂಡಿಕೆ ಮಾಡೋದಿದ್ರೆ ಮಾಡ್ಬೋದು ಅಂತೇಳಿ. ಲಕ್ಷಾಂತರ ಜನರು, ಸಾವಿರಾರು ಜನರು ಅವರ ದುಡ್ಡನ್ನು ಕೊಡ್ತಾರೆ, ಬೇರೆ ಬೇರೆ ಮೊತ್ತ. ಕೆಲವರು 5 ಲಕ್ಷ ಕೊಡ್ಬೋದು, ಕೆಲವರು 3 ಲಕ್ಷ ಕೊಡ್ಬೋದು, ಕೆಲವರು 4 ಲಕ್ಷ ಕೊಡ್ಬೋದು, ಕೆಲವರು 8 ಕೊಡ್ಬೋದು, ಕೆಲವರು 1 ಲಕ್ಷ ಕೊಡ್ಬೋದು, ಕೆಲವರು 30,000 ಕೊಡ್ಬೋದು, ಗೊತ್ತಿಲ್ಲ. ಸೊ ಇವರೆಲ್ಲರ ದುಡ್ಡನ್ನು ಸಂಗ್ರಹ ಮಾಡಿ ಅದನ್ನು ಬೇರೆ ಬೇರೆ ಕಡೆ ಹೂಡಿಕೆ ಮಾಡ್ತಾರೆ. ಆಯಿತಾ? ಆಮೇಲೆ ರಿಟರ್ನ್ಸ್ ಬರ್ತದಲ್ಲ, ಅದನ್ನು ಅವರು ಎಷ್ಟು ಹೂಡಿಕೆ ಮಾಡಿರ್ತಾರೆ ಅದರ ಪ್ರಮಾಣದಲ್ಲಿ
ಅವರಿಗೆ ರಿಟರ್ನ್ಸನ್ನು ಕೊಡ್ತಾ ಬರ್ತಾರೆ. ಅಂದರೆ ನೀವು ಇದಿಷ್ಟನ್ನು ತಗೊಂಡ್ರೆ ಇದರಲ್ಲಿ ಜಾಸ್ತಿ ಮಾಡಿದ್ದು ಇವರು 8 ಲಕ್ಷ ರೂಪಾಯಿ, ಸೊ ಇವರಿಗೆ ರಿಟರ್ನ್ಸ್ ಜಾಸ್ತಿ ಬರ್ತದೆ. ಇವರು 5 ಲಕ್ಷ ಹೂಡಿಕೆ ಮಾಡಿದ್ದಾರೆ, ಸೊ 5 ಲಕ್ಷದ ಪ್ರಕಾರ ಇವರಿಗೆ ರಿಟರ್ನ್ಸ್ ಬರ್ತದೆ. ಇವರು 4 ಲಕ್ಷ ಮಾಡಿದ್ದಾರೆ, 4 ಲಕ್ಷದ ಪ್ರಕಾರ ಇವರಿಗೆ ರಿಟರ್ನ್ಸ್ ಬರ್ತದೆ. ಇವರು 3 ಮಾಡಿದ್ದಾರೆ, 3ರ ಪ್ರಕಾರ ರಿಟರ್ನ್ಸ್ ಬರ್ತದೆ. ಸೊ ಹೀಗೆ ಪರಸ್ಪರ ಅಥವಾ ಎಲ್ಲರಿಂದ ಹಣವನ್ನು ತಗೊಂಡು ಒಂದು ಫಂಡನ್ನು ಮಾಡ್ತಾರಲ್ಲ, ಒಂದು ನಿಧಿಯನ್ನು ಮಾಡ್ತಾರಲ್ಲ, ಅದಕ್ಕೆ ಮ್ಯೂಚುವಲ್ ಅಂತೇಳಿ ಹೇಳ್ತಾರೆ. ಮ್ಯೂಚುವಲ್, ಸರಿನಾ? ನೆಕ್ಸ್ಟ್ ಫಂಡ್ ಅಂದರೆ ಏನು ಅಂತ ತಿಳ್ಕೊಳ್ಬೇಕಾಗ್ತದೆ. ಫಂಡ್, ಈಗ ಮನಿ ಅಂದರೆ ಹಣ, ಫಂಡ್ ಅಂದರೆ ನಿಧಿ. ಹಣಕ್ಕೂ ನಿಧಿಗೂ ವ್ಯತ್ಯಾಸ ಉಂಟು. ಹಣ ಏನು? ಹಣವನ್ನು ಏನು ಮಾಡ್ಬೋದು ನೀವು? ಹಣವನ್ನು ಏನು ಬೇಕಾದರೂ ಮಾಡ್ಬೋದು ಅಲ್ವಾ? ನಿಮ್ಮ ಹತ್ರ ದುಡ್ಡು ಉಂಟು, ನೀವು ಅದನ್ನು ಏನು ಬೇಕಾದರೂ ಮಾಡ್ಬೋದು. ಒಂದು ಕಾರ್ ಬೇಕಾದರೂ ತಗೊಳ್ಬೋದು, ಬೈಕ್ ಬೇಕಾದರೂ ತಗೊಳ್ಬೋದು, ಹರಿದು ಬಿಸಾಡ್ಲೂಬಹುದು ನಿಮ್ಮ ಹತ್ರ ಜಾಸ್ತಿ ಆಗಿದ್ರೆ. ಸುಮ್ಮನೆ ಹೇಳಿದ್ದು. ಯಾರಿಗಾದರೂ ದಾನ ಮಾಡ್ಬೋದು, ಚಾಕ್ಲೇಟ್ ತಗೊಳ್ಬೋದು, ಪಿಜ್ಜಾ ತಿನ್ಬೋದು, ನೀವು ಮನೆ ಕಟ್ಟಿಸ್ಬೋದು, ಟೇಬಲ್ ತಗೊಳ್ಬೋದು. ಹೀಗೆ ಹಲವಾರು ಕೆಲಸಗಳನ್ನು ಹಣದಿಂದ ಮಾಡಬಹುದು. ಆದರೆ ನಿಧಿ ಅಂತೇಳಿ ಹೇಳಿದಾಗ ಅದಕ್ಕೆ ರೂಲ್ಸ್ ಇರ್ತವೆ. ಉದಾಹರಣೆಗೆ, ನೀವು ಪ್ರತಿ ತಿಂಗಳು 2,000 ರೂಪಾಯಿ ನಿಮ್ಮ ಮಗನ ಅಥವಾ ಮಗಳ ಎಜುಕೇಷನ್ಗೆ ತೆಗೆದಿಡ್ತಾ ಬರ್ತೀರಿ ಅಂತ ಮಾಡಿ, ಆಯಿತಾ? ತೆಗೆದಿಡ್ತೀರಿ ಅಂಥೇಳಿ ತಿಳ್ಕೊಳ್ಳಿ. ಅದು ಫಂಡ್ ಆಯಿತು. ಏನು ಫಂಡ್ ಆಯಿತು? ಎಜುಕೇಷನ್ ಫಂಡ್ ಆಯಿತು. ಅಂದರೆ ಅದನ್ನು ನೀವು ಮಕ್ಕಳ ಎಜುಕೇಷನ್ಗೆ ಮಾತ್ರ ಬಳಸಬೇಕು. ನೀವು ಅದನ್ನು ಯಾವುದಕ್ಕೆ ಬಳಸ್ತೀರೋ ಅದು ಬೇರೆ ವಿಚಾರ. ಬಟ್ ನೀವು ತೆಗೆದಿಟ್ಟದ್ದು ಯಾಕೆ? ಮಕ್ಕಳ ಎಜುಕೇಷನಿಗೆ ಅಂತ ಹೇಳಿ. ಸೊ ಅದಕ್ಕೆ ಮಾತ್ರ ಬಳಸಬೇಕು ಅದನ್ನು. ಹೀಗೆ ಯಾವುದಕ್ಕೆ ರೂಲ್ಸ್ ಇರ್ತಾವೋ ಅದಕ್ಕೆ ಫಂಡ್ ಅಂತೇಳಿ ಹೇಳ್ತೇವೆ, ನಿಧಿ ಅಂತೇಳಿ ಹೇಳ್ತೇವೆ. ಈಗ ನೀವು ನೋಡಿರ್ಬೋದು, ಎಲ್ಲೋ ಒಂದು ಕಡೆ ನೆರೆ ಬಂದಾಗ ನಿಧಿ ಸಂಗ್ರಹ ಮಾಡ್ತಾರೆ ಜನರಿಂದ. ನೆರೆ ಪರಿಹಾರಕ್ಕೆ ಅಥವಾ ನೆರೆ ಸಂತ್ರಸ್ತರಿಗೆ ದುಡ್ಡನ್ನು ಕೊಡಲಿಕ್ಕೆ ನಿಧಿ ಸಂಗ್ರಹ ಮಾಡ್ತಾರೆ. ಸೊ ಆ ದುಡ್ಡು, ಜನರಿಂದ ಕಲೆಕ್ಟ್ ಮಾಡಿದಂತಹ ದುಡ್ಡು ನೆರೆಯಿಂದ ಯಾರಿಗೆ ಕಷ್ಟ ಆಗಿರ್ತದೋ ಅವರಿಗೆ ಮಾತ್ರ ಸೇರಬೇಕಾದಂಥದ್ದು ಅಲ್ವಾ? ಅದನ್ನು ಬೇರೆ ಏನು ಖರ್ಚು ಮಾಡ್ಲಿಕ್ಕೆ ಆಗೋದಿಲ್ಲ. ಈಗ ರೋಡ್ ಮಾಡಲಿಕ್ಕಂತಲೇ ಹಣವನ್ನು ತೆಗೆದಿಟ್ಟಿರ್ತಾರೆ ಪಂಚಾಯತ್ತಲ್ಲಿ. ಸೊ ರೋಡ್ ಮಾಡಲಿಕ್ಕೆ ಅದನ್ನು ಬಳಸಬೇಕು. ನೀವು ನಿಮ್ಮ ಮಕ್ಕಳ ಮದುವೆಗೆ ಸ್ವಲ್ಪ ದುಡ್ಡನ್ನು ತೆಗೆದಿಟ್ಟಿರ್ತೀರಿ, ಅದನ್ನು ಮದುವೆಗೆ ಬಳಸಬೇಕು. ಸೊ ಹೀಗೆ ಯಾವುದಕ್ಕೆ ರೂಲ್ಸ್ ಇರ್ತದೋ, ನಿಯಮ ಇರ್ತದೋ, ಯಾವುದನ್ನು ಬೇಕಾಬಿಟ್ಟಿ ಖರ್ಚು ಮಾಡಲಿಕ್ಕೆ ಆಗುವುದಿಲ್ಲವೋ ಅದಕ್ಕೆ ಫಂಡ್ ಅಂತೇಳಿ ಹೇಳ್ತೇವೆ. ಹಣವನ್ನು ನೀವು ಹೇಗೆ ಬೇಕಾದರೂ ಖರ್ಚು ಮಾಡ್ಬೋದು, ಫಂಡನ್ನು ಖರ್ಚು ಮಾಡಲಿಕ್ಕೆ ಆಗೋದಿಲ್ಲ. ಸರಿನಾ? ಸೊ ಮ್ಯೂಚುವಲ್ ಅಂದರೆ ಎಲ್ಲರಿಂದನೂ ತಗೊಳ್ಳುವಂಥದ್ದು. ಫಂಡ್ ಅಂದರೆ ಒಂದು ನಿಧಿ, ಅದಕ್ಕೊಂದು ಪರ್ಪಸ್ ಇರ್ತದೆ, ಅದಕ್ಕೊಂದು ಗುರಿ ಇರ್ತದೆ. ಅದಕ್ಕೆ ಬಿಟ್ಟು ಬೇರೆ ಅದಕ್ಕೆ ಉಪಯೋಗಿಸ್ಲಿಕ್ಕಿಲ್ಲ. ಸೊ ಇದಕ್ಕೆ ಮ್ಯೂಚುವಲ್ ಫಂಡ್ ಅಂತೇಳಿ ಹೇಳ್ತೇವೆ. ನಾವು ಜನರಿಂದ ಹಣವನ್ನು ಸಂಗ್ರಹ ಮಾಡಿ ಯಾವುದೋ ಒಂದು ಗುರಿಗೋಸ್ಕರ ಆ ದುಡ್ಡನ್ನು ಹೂಡಿಕೆ ಮಾಡುವಂಥದ್ದು ಮ್ಯೂಚುವಲ್ ಫಂಡ್. ಏನೇನು ಗುರಿಗಳಿರ್ತವೆ ಇದನ್ನೆಲ್ಲ ಮುಂದೆ ನೋಡೋಣ, ಈಗ ಅಗತ್ಯ ಇಲ್ಲ. ಸರಿನಾ? ಸೊ ಮ್ಯೂಚುವಲ್ ಫಂಡ್ ಅಂದರೆ ನಿಮ್ಗೆ ಏನು ಅಂತ ಅರ್ಥ ಆಗಿದೆ ಅಂತ ಹೇಳಿ ತಿಳ್ಕೊಂಡಿದ್ದೇನೆ. ಇಲ್ಲದೇ ಇದ್ದರೆ ಇನ್ನು ಮುಂದಿನ ವಿಡಿಯೋಸನ್ನು ನೋಡ್ತಾ ಇದ್ದ ಹಾಗೆ ನಿಮಗೆ ಕ್ಲಿಯರ್ ಆಗ್ತಾ ಬರ್ತದೆ, ಅರ್ಥ ಆಗ್ತಾ ಬರ್ತದೆ. ಸರಿನಾ?